ಏನ್ರಿ ಇದು ಮನೆ ಡೋರ್ ಓಪನ್ ಇದೆ ಬಟ್ ಯಾರು ಕಾಣಿಸ್ತಾನೆ ಇಲ್ವಲ್ಲ ಮನೆಯಲ್ಲಿ. ನೋಡೋಣ ದೀಪ್ತಿ, ಒಳಗಡೆ ಇರ್ಬೇಕು. ಶಶಾಂಕ್, ಶಶಾಂಕ್, ಯಾರು? ಬಂದೇ ಇರಪ್ಪ. ಓ ಗಿರಿ, ನೀನೇನಪ್ಪ? ಚೆನ್ನಾಗಿದೀಯಾ? ಎಷ್ಟ್ ದಿನ ಆಗೋಯ್ತು, ಯಾಕೆ ನಮ್ಮ ಮನೆ ಕಡೆ ಬರೋದೇ ಬಿಟ್ಬಿಟ್ಟಿದಿರಲ್ಲ? ಚೆನ್ನಾಗಿದೀಯಮ್ಮ ದೀಪ್ತಿ? ಹ್ಞೂ ಅಂಕಲ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆಂಟಿ ಆಂಟಿ ಹೇಗಿದ್ದಾರೆ? ನೋಡಮ್ಮ, ನೀವಿಲ್ಲಿ ಗಂಟ ಹುಡ್ಕೊಂಡ್ ಬಂದಿದ್ದೀರಾ ಅಂತ ಅಂದ್ರೆ ನಿಮ್ಗೆ ವಿಚಾರ ಗೊತ್ತಿದೆ ಅಂತ ಅನ್ಕೊಂತೀನಿ. ಬನ್ನಿ ಕುತ್ಕೊಳ್ಳಿ, ಮಾತಾಡೋಣ. ಮಾವ, ನೀವಂತಂಗೆ ನಮ್ಗೆ ಏನು ವಿಚಾರ ಗೊತ್ತಿಲ್ಲ, ಬಟ್ ಆದ್ರೆ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿನೇ ಬಂದಿದೀವಿ. ಸರಿ, ಕುತ್ಕೊಂಡ್ ಮಾತಾಡೋಣ ಬನ್ನಿ. ಬಾವ ಇಲ್ವಾ? ಶಶಾಂಕ್ ಕೆಲ್ಸದ ಮೇಲೆ ಹೋಗಿದ್ದೇನಪ್ಪ, ಬರ್ತಾನೆ. ನೀನು 4:30 ಆಯ್ತಲ್ಲ, ಬರ್ತಾನೆ. ಒಂದು ಹಾಫ್ ಅನ್ ಅವರ್ 1 ಅವರ್ ಬರ್ತಾನಪ್ಪ. ಕುತ್ಕೊಳ್ಳಿ ನೀವು. ಸುಮಿತಾ, ಇದು ಶರ್ಮಿಳಾ ಅವರ ಅಣ್ಣ ಅದಕ್ಕೆ ಬಂದಿದ್ದಾರೆ, ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಂಬ. ರೀ, ಅವ್ರನ್ನ ಯಾಕೆ ಒಳಗಡೆ ಕತ್ ಕೂರ್ಸ್ಕೊಂಡಿದ್ದೀರಾ? ಅವ್ರ ಮನೆ ಬಂಡವಾಳ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಅಂದ್ಮೇಲೆ ಅವ್ರು ಏನಕ್ಕೆ ಬರ್ಬೇಕು ಅಂತ ಅವ್ರು ಹೇಳ್ ಕಳ್ಸಿ. ನಮ್ಗೆ ಅವ್ರ ಜೊತೆ ಯಾವ ಮಾತು ಇಲ್ಲ ಅಂತ. ಕೂಪದ ಕೈಲಿ ಬುದ್ಧಿ ಕೊಡ್ಬಾರ್ದು ಕಣೆ. ಬಾ ಕಾಫಿ ಮಾಡ್ಕೊಂಬ. ಅವ್ರು ಇಲ್ಲೇ ಹೊರಗಡೆ ಕೂತಿದ್ದಾರೆ, ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ. ನಮ್ಗೆ ಇಲ್ಲಿ ಹೊಟ್ಟೆ ಉರಿತಾ ಇದೆಯಲ್ಲ, ಪ್ರತಿದಿನ ಕಣ್ಣೀರ್ ಹಾಕ್ತಾ ಇದ್ದೀನಿ. ಮೊಮ್ಮಗು, ಆ ಮಗುನ ಬಿಟ್ಟು ಹೋಗಿದ್ದಾಳೆ ಅವನ್ ತಂಗಿ. ಯಾವ ಮುಖ ಇಟ್ಕೊಂಡು ಇಲ್ಲಿ ಬಂದಿದ್ದಾರೆ ಅಂತ ಅವ್ರಿಬ್ರು. ನೋಡು, ಅದೆಲ್ಲ ಮಾತಾಡೋ ಟೈಮ್ ಅಲ್ಲ. ಈಗ ಅವ್ರ ನಮ್ಮ ಮನೆಗೆ ಬಂದಿದ್ದಾರೆ, ಅವ್ರ ನಮ್ಮನೆ ಅತಿಥಿಗಳು. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಇದು ನಮ್ಮ ಸಂಸ್ಕೃತಿ ಅಲ್ಲ. ಇಲ್ಲಪ್ಪ, ಇಲ್ಲ. ಅವ್ರ ಮನೆ ಮಗಳು ನಮ್ಮ ಮನೆಗೆ ಬಂದು ನಮ್ಮ ಮನೆ ಹಾಳು ಮಾಡಿದ್ರು ನಾವು ಅವ್ರನ್ನ ಕರ್ದು ಕೂರಿಸಿ ಉಪಚಾರ ಮಾಡ್ಬೇಕು ಅಂತ ನಾನು ಹೇಳೋದು. ನಿನಗೆ ನನ್ನ ಮೇಲೆ ಬೆಲೆ ಗೌರವ ಇದೆ ಅನ್ನೋದೇ ಆದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕಾಫಿ ಮಾಡ್ಕೊಂಡ್ ಬಾ. ಇಲ್ಲ, ನನ್ಗೆ ಗಂಡದ ಮೇಲೆ ಯಾವ ಭಯ ಭಕ್ತಿ ಇಲ್ಲ, ನನ್ ಗಂಡದ ಮೇಲೆ ಯಾವ ಪ್ರೀತಿನೂ ಇಲ್ಲ, ಈಗ ಯಾರ ಮುಂದೆ ಏನ್ ಅವಮಾನ ಆದ್ರೂ ನನಗೆ ಏನು ಬೇಕಾಗಿಲ್ಲ ಅನ್ನೋ ತರ ಇದ್ರೆ ನೀನ್ ಈ ತರ ಆಡು. ಏನ್ ಮಾಡ್ತೀಯಾ? ಕಾಫಿ ಮಾಡ್ಕೊಂಡ್ ಬರ್ತೀಯ ಇಲ್ಲ ಹಿಂಗೆ ಆಡ್ತಿರ್ತೀಯ? ಇದೊಂದು ಹೇಳ್ಬಿಡ್ತೀರಾ ಮಾತ್ಕೊಂಡು? ಸರಿ ಆಯ್ತು, ಮಾಡ್ಕೊಂಡ್ ಬರ್ತೀನಿ, ಹೋಗಿ. ಸರಿ ಕಣಪ್ಪ. ಮತ್ತೆ ಇನ್ನೇನಪ್ಪ ಸಮಾಚಾರ? ಊರಲ್ಲಿ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಮಾವ, ಮನೇಲಿ ಎಲ್ರು ಚೆನ್ನಾಗಿದ್ದಾರೆ. ನೋಡಪ್ಪ ಗಿರಿ, ನಿನ್ಗೆ ವಿಚಾರ ಗೊತ್ತಿದ್ಯಾ ಗೊತ್ತಿಲ್ವಾ ಅನ್ನೋದು ನನ್ಗಂತೂ ಗೊತ್ತಿಲ್ಲ. ಪರವಾಗಿಲ್ಲ, ನಮ್ ಕಡೆಯಿಂದ ಹೇಳ್ಬೇಕಾಗಿರೋದನ್ನ ನಾನು ಹೇಳ್ಬಿಡ್ತೀನಿ. ಈಗ ನಿನ್ ತಂಗಿ ನಿನ್ ಮನೆಯಲ್ಲಿ ಬಂದಿದ್ದಾಳೆ ಅಂತಂದ್ರೆ ನಿನ್ಗೆ ಅಲ್ಪ ಸ್ವಲ್ಪ ವಿಚಾರ ಗೊತ್ತಿರುತ್ತೆ. ಇಲ್ಲಿ ಮನೆಯಲ್ಲಿ ಏನೋ ಗಲಾಟಿನೋ ಇಲ್ಲ ಮನಸ್ತಾಪನೋ ಏನೋ ಬಂದಿದೆ ಅಂತ ನಿನ್ಗೆ ಗೊತ್ತಾಗಿರುತ್ತೆ. ಅದ್ರ ಬಗ್ಗೆ ನಾನ್ ಮಾತಾಡೋದು ಸರಿ ಇಲ್ಲ ಅಂತ ಅನ್ಸುತ್ತೆ. ನನ್ ಮಗ ಇನ್ನೇನೋ ಬಂದ್ಬಿಡ್ತಾನಪ್ಪ. ಫೋನ್ ಮಾಡಿದೀನಿ, ಈ ತರ ಶರ್ಮಿಳಾ ಅವ್ರ ಅಣ್ಣ ಮತ್ತೆ ಅದಕ್ಕೆ ಬಂದಿದ್ದಾರೆ ಅಂತ. ಅವನೇನೇನೋ ಬರ್ತಿದ್ದಾನಂತೆ, ಅಂದಿವೇ ಇದೀನಿ ಅಂತ. ಅವ್ನ್ ಬಂದ್ಮೇಲೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಮಾತಾಡೋಣಪ್ಪ. ಯಾಕಂದ್ರೆ ಮದ್ವೆ ಮಾಡ್ಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಮಾತುಕತೆ ಆಡಿ ನೀನೇ ಮದ್ವೆ ಮಾಡಿದೀವಿ. ಈಗ ಇವ್ರ ಮಧ್ಯದಲ್ಲಿ ಈ ತರ ಸಮಸ್ಯೆ ಬಂದಿದೆ ಅಂತಂದಾಗ ಕೂತು ಮಾತಾಡಿ ಬಗೆಹರಿಸ್ಕೊಂಡ್ರೆ ಒಳ್ಳೇದು. ನೀವೇನಂತೀರಾ? ಮಾವ, ನೀವ್ ಹೇಳಿದ್ 100% ಸತ್ಯ. ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಮಾಮೂಲಿ ಏನೋ ಮಗಳು ಮನೆಗ್ ಬಂದ್ರೆ ಖುಷಿನೇ ಅಲ್ವಾ, ಅವ್ರ ಮನೆಗ್ ಬಂದ್ರೆ ನಾವು 4 ದಿನ ಇದ್ದೋಗ್ಲಿ ಅಂತಾನೆ ಸುಮ್ನಾದು. ಆದ್ರೆ ಪರಿಸ್ಥಿತಿ ಈ ತರ ಇದೆ ಅನ್ನೋದು ನನಗೆ ಈಗ್ಲೇ ಗೊತ್ತಾಗಿದ್ದು. ಅದ್ ಗೊತ್ತಾದ್ಮೇಲೆ ತಡ ಮಾಡ್ದೆ ನಾನು ಬಂದಿದ್ದೀನಿ ನಿಮ್ ಜೊತೆ ಮಾತಾಡೋಣ ಅಂತ. ಅದೇನ್ ಸಮಸ್ಯೆ ಇದ್ರು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಬಿಡಿ. ಮೊದ್ಲು ಕಾಫಿ ಕುಡೀರಿ, ಆಮೇಲೆ ಮಾತಾಡೋಣ. ಚೆನ್ನಾಗಿದ್ದೀರಾ ಅತ್ತೆ? ಇನ್ನು ಬದುಕಿದೀವಿ ಕಣಪ್ಪ. ಏನ್ ಮಾಡೋದು, ಆ ದೇವ್ರು ನಮ್ಮಂತರ ಇನ್ನು ಭೂಮಿ ಮೇಲೆ ಬಿಟ್ಟಿರ್ತಾನೆ ಇದೆಲ್ಲಾನು ನೋಡ್ಲಿ ಅಂತ. ಸುಮ್ಮನೆ ಇರು ಲಕ್ಷ್ಮಿ. ಯಾಕತ್ತೆ ಆತರ ಮಾತಾಡ್ತಾ ಇದ್ದೀರಾ? ಇನ್ ಯಾವ ತರ ಮಾತಾಡ್ಬೇಕಪ್ಪ, ಏನೋ ನಮ್ ಹಣೆ ಬರನೇ ಸರಿ ಇಲ್ಲ. ಆಂಟಿ, ನಿಮ್ ಮಾತಲ್ಲೇ ನನ್ಗೆ ಅರ್ಥ ಆಗ್ತಾ ಇದೆ ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ. ಅದೇನೇ ಇದ್ರು ನಮ್ಮ ಹತ್ರ ಹೇಳಿ, ಪರವಾಗಿಲ್ಲ. ನಾನು ಅದ್ರ ಬಗ್ಗೆ ಮನೆಯಲ್ಲಿ ಹೋಗಿ ಮಾತಾಡ್ತೀನಿ. ದಿಟ್ಟಿ, ಕಾಫಿ ಕುಡಿಯಮ್ಮ. ಅವಳು ದಿಟ್ಟಿದ್ದೇನೆ, ಅವಳು ಯಾವಾಗ್ಲೂ ಹಿಂಗೇನೆ. ಹಿಂಗೆ ನನ್ ಬಾಯಿ ಮುಚ್ಚಿಸ್ತಾನೆ ಇರಿ. ಮನೆಯಲ್ಲಿ ಏನಾಗ್ತಿದೆ ಏನಾಗ್ತಿದೆ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ತಗೊಳ್ರಿ. ನಾವು ಮಾತ್ರ ಇಲ್ಲಿ ದಿನ ಇಂಥ ಸೊಸೆನ ಮನೆಗೆ ತಂದ್ಕೊಂಡ್ವಲ್ಲ ಅಂತ ಕೊರಗ್ತಾ ಇದೀವಿ. ಅವ್ರ ಮನೆಯಲ್ಲಿ ಆರಾಮಾಗಿದ್ದಾರೆ, ಅವ್ರಿಗೆ ಏನು ಬೇಕಾಗಿಲ್ಲ. ಅವ್ರಿಗೇನು ಅವ್ರ ಮನೆ ಮಾಲು ಅವ್ರ ಮನೇಲಿ ಇದೆಯಲ್ಲ, ಇನ್ನೇನ್ ಚಿಂತೆ ಹೇಳಿ? ಅತ್ತೆ, ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದ್ ಏನೇ ಇದ್ರೂ ಡೈರೆಕ್ಟ್ ಆಗಿ ಹೇಳಿ. ನೋಡಪ್ಪ, ನಿನ್ನ ಹತ್ರ ಹಿಂದೆ ಮುಂದೆ ಮಾತಾಡೋದೇನು? ಈಗ ನೀನು ಬೇರೆಯವನು ಅಂತ ನಾನೇನ್ ತಿಳ್ಕೊಂಡಿರ್ಲಿಲ್ಲ. ನಿನ್ಗೆ ಗೊತ್ತು, ನಾನು ಯಾವತ್ತೂ ಯಾರಿಗೂ ಏನು ದ್ರೋಹ ಮಾಡಿಲ್ಲ. ನಿನ್ ತಂಗಿನೂ ಅಷ್ಟೇ, ನಾನು ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದೆ. ಆದ್ರೆ ಅವಳು ಮಾಡಿದ ಕೆಲಸಗಳು ಒಂದಲ್ಲ ಎರಡಲ್ಲ, ಈ ಮನೆಯಲ್ಲಿ ನೆಮ್ಮದಿನೇ ಇಲ್ದಿರೋ ತರ ಮಾಡ್ಬಿಟ್ಲು. ಅಲ್ಲ ಅತ್ತೆ, ಅದ್ ಏನಾಯ್ತು ಅಂತ ಹೇಳ್ಬೋದಲ್ಲ? ಇನ್ನೇನಪ್ಪ ಹೇಳಿ? ಈ ಮನೆಯಲ್ಲಿ ಸುಖವಾಗಿ ಸಂತೋಷ ಖುಷಿಯಿಂದ ಬಾಳೋಣ ಅಂತ ಈ ಮನೆ ದೊಡ್ಡ ಮನೆ ಕಟ್ಕೊಂಡು ಹೆಂಗೋ ಸಾಯಂಕಾಲದಲ್ಲಿ ನೆಮ್ಮದಿಯ ಕಣ್ಮುಚ್ಚನಪ್ಪ, ನಮ್ ಸ್ವಂತ ಮನೆ ನಮ್ ಸೂರು ಅಂತ ಹೆಂಗೋ ನೆಮ್ಮದಿಯಾಗಿರೋಣ ಅನ್ನೋ ಅಷ್ಟರಲ್ಲಿ ನಿನ್ ತಂಗಿ ಮಾಡ್ಬಾರ್ದನೆ ಮಾಡ್ಬಿಟ್ಲು ಕಣಪ್ಪ. ನನ್ ಮಗನ್ ಜೊತೆ ದಿನಾ ಕಿತ್ತಾಡಳು. ಮನೆಯಲ್ಲಿ ಒಂದು ಕೆಲಸ ಮಾಡ್ತಿಲ್ಲ ಕಣಪ್ಪ. ನೋಡಿದ್ಯಾ ನನ್ಗೂ ಎಷ್ಟು ವಯಸ್ಸಾಗಿದೆ ಅಂತ. ಆಗ್ಲೂ ಈಗ್ಲೂ ಅಂತ ಇದ್ದೀನಿ. ನಾಡು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ. ಅಂತ ವಯಸ್ಸಲ್ಲಿ ನಾನು ಇಡೀ ಮನೆ ಕೆಲಸ ನಾನ್ ಮಾಡ್ಬೇಕು ಕಣಪ್ಪ. ನಾವು ನಮ್ಮ ಮನೆಗೆ ಯಾರು ಕೆಲಸದವ್ರು ಇಟ್ಕೊಂಡಿಲ್ಲ. ನಿಮ್ಮನೆ ಅಷ್ಟು ಅನುಕೂಲ ಇಲ್ಲ, ಪರವಾಗಿಲ್ಲ, ತಕ್ಕಮಟ್ಟಿಗೆ ನಾವು ಚೆನ್ನಾಗೇ ಇದೀವಿ. ಆದ್ರೂ ಮನೇಲಿ ಒಂದು ಸಣ್ಣ ಪುಟ್ಟ ಕೆಲಸನೂ ಮಾಡೋದಿಲ್ಲ ನಿನ್ ತಂಗಿ.
ಹೋಗಿ ಬಿಡು. ನಮ್ಮನೆ ಸೊಸೆ ನಮ್ಮನೆ ಮಾಡ್ಕೊಂಡ್ ಬಂದಾಗೈತೆ, ಇವತ್ತೆಲ್ಲ ನಾಳೆ ತಿತ್ಕೋತಾಳೆ. ನನ್ ಮಗ ಅವಳು ಚೆನ್ನಾಗಿದ್ರೆ ಸಾಕು ಅಂತ ನಾನ್ ಅನ್ಕೊಂಡು ಎಲ್ಲಾ ಕೆಲ್ಸನೂ ಅವ್ರನ್ನ ಇವ್ರನ್ನ ಯಾರು ಒಬ್ರನ್ನ ಕರ್ಕೊಂಡು ಸಣ್ಣ ಪುಟ್ಟ ದುಡ್ಡು ಕಾಸು ಕೊಟ್ಕೊಂಡು ನಾನು ಕೆಲಸ ಮಾಡಿಸ್ಕೊಂಡು ನಾನು ಹಿಂಗೆ ಅವಳನ್ನ ಹೊರಗಡೆ ಬಿಟ್ರೆ ಎಲ್ಲಿ ಮರ್ಯಾದೆ ಹಾಳಾಗುತ್ತೋ ಅಂತ ಹೇಳ್ಬಿಟ್ಟು ಯಾರ ಹತ್ರನೂ ಒಂದು ಮಾತು ನನ್ನ ಸೊಸೆ ಹಿಂಗೆ ಅಂತ ಹೇಳಿಲ್ಲ ಕಣಪ್ಪ. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ಆದ್ರೆ ಅವಳು ನಮ್ಗೆ ಗೊತ್ತಿಲ್ಲದೆ ನನ್ನ ಮಗನ ಜೊತೆ ಹೋಗಿ ಕೋರ್ಟಲ್ಲಿ ಡೈವರ್ಸ್ ನೋಟಿಸ್ ಅಪ್ಲೈ ಮಾಡಿ ಬಂದಾಳೆ. ನನಗೆ ಡೈವರ್ಸ್ ಕೊಡ್ಸಿ, ನನ್ಗೆ ಈ ಮನೆಯಲ್ಲಿ ಇರಕ್ಕಾಗ್ತಿಲ್ಲ, ಈ ಮನೆಯಲ್ಲಿ ನನ್ಗೆ ಹಿಂಸೆ ಆಗ್ತಿದೆ ಅಂತ ನಾವ್ ಏನಪ್ಪಾ ಅಂತ ಹಿಂಸೆ ಕೊಟ್ಟಿರೋದು ನಿನ್ ತಂಗಿಗೆ? ಮನೆಯಲ್ಲಿ ಒಂದು ಉಳ್ಕಡಿ ಕೆಲಸ ಮಾಡಲ್ಲ ಅವಳು. ಮೊಮ್ಮಗು ನಿನ್ಗೇನಾದ್ರೂ ಗೊತ್ತಾ? ಸ್ವಂತ ಮಗನ್ನ ನನ್ನ ಹತ್ರ ಬಿಟ್ಬಿಟ್ಟು ಅವಳು ಒಬ್ಳೆ ಬಂದು ನಿಮ್ಮ ಮನೆಯಲ್ಲಿ ಕೂತಿದ್ದಾಳೆ ಅಂತಂದ್ರೆ ನೀವ್ ಇಷ್ಟಿನವರೆಗೂ ಏನ್ ಮಾಡ್ತಾ ಇದ್ರಿ? ಯಾಕೆ ನಿಮ್ಗೆ ಗೊತ್ತಾಗಲ್ವಾ? ಅಲ್ಲ ಕಣಮ್ಮ, ಮಗನ್ನು ಕರ್ಕೊಂಡ್ ಬಂದಿಲ್ಲ, ಈಗ ಒಬ್ಬೊಬ್ಳೆ ಬಂದ್ಬಿಟ್ಟು ಹಿಂಗೆ ಇಷ್ಟಿಷ್ಟು ದಿನ ಇದೆಯಲ್ಲ ಏನು ಅಂತ ಕೇಳ್ಬಾರ್ದ ನೀವು? ಯಾಕೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ಅದು ಅತ್ತೆ, ಅದು ನಾನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಲಿಲ್ಲ ಆಂಟಿ. ಇಲ್ಲ, ಅವ್ರ ಮನೆಯಲ್ಲಿ ಅವ್ರು ಜಾಸ್ತಿ ಇರಲ್ಲ, ಕೆಲ್ಸ ಅಂತ ಹೊರಗಡೆನೆ ಇರ್ತಾರೆ. ಇನ್ನ ಶರ್ಮಿಳಾನು ನನ್ ಜೊತೆ ಅಷ್ಟಕ್ಕಷ್ಟೇನೆ ಮಾತಾಡೋದು. ಈಗ ನಾವೇನಾದ್ರೂ ಹೇಳಕ್ ಹೋದ್ರೆ ಮನೆಯಲ್ಲಿ ಗಲಾಟೆ ಆಗುತ್ತೆ ಅಂತ ಹೇಳಿ ನಾವು ಏನು ಕೇಳಕ್ ಹೋಗ್ಲಿಲ್ಲ. ಆದ್ರೆ ಸಮಸ್ಯೆ ಇಷ್ಟು ಗಂಭೀರವಾಗಿದೆ ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಆಂಟಿ. ನೋಡಮ್ಮ ದೀಪ್ತಿ, ನೀನು ಒಬ್ಳು ಹೆಣ್ಮಗಳು, ನೀನು ಒಬ್ರು ಮನೆಗೆ ಸೊಸೆಯಾಗಿ ಬಂದಿದ್ಯಾ. ಈಗ ಮನೆಯಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವಿಚಾರಗಳು ಬಂದ್ರೆ ಅದನ್ನ ಸಹಿಸ್ಕೊಂಡು ಹೋಗ್ತೀಯ, ಇಲ್ಲ ಅದನ್ನೇ ದೊಡ್ಡ ರಂಪ ಮಾಡಿ ಮನೆ ಬಿಟ್ಟು ಹೋಗ್ತೀಯೋ? ಇಲ್ಲ ಆಂಟಿ, ನಾನು ನಿಮ್ಮ ಹತ್ರ ಮುಚ್ಕೊಳ್ಳೋದೇನಿಲ್ಲ. ನಿಮ್ಗೂ ಗೊತ್ತು ಶರ್ಮಿಳಾ ಹೆಂಗೆ ಅಂತ, ನಮ್ಮ ಅತ್ತೆ ಹೇಗೆ ಅನ್ನೋದು ನೀವು ನೋಡಿದೀರಾ. ಅವರು ಪ್ರತಿಯೊಂದಕ್ಕೂ ನಾನು ಏನೇ ಕೆಲಸ ಮಾಡಿದ್ರು ಅದ್ರಲ್ಲಿ ತಪ್ಕೊಂಡಿರೋದು, ಬೈಯೋದು, ಏನೋ ಒಂಥರ ಮಾತಾಡೋದು ಇದೆಲ್ಲ ಮಾಡ್ತಾ ಇದ್ರು. ಆದ್ರೂ ನಾನು ನಮ್ಮ ತಂದೆ ಮನೆಯಲ್ಲೂ ಏನ್ ಬಡವರಲ್ಲ ಆಂಟಿ, ಅವರು ಬೇಕಾದಷ್ಟು ಆಸ್ತಿ ಇಟ್ಕೊಂಡಿದ್ದಾರೆ. ಆದ್ರೆ ನಾನು ಇವ್ರನ್ನ ಪ್ರೀತಿಸಿ ಮದ್ವೆ ಆಗಿ ಬಂದೆ ಅನ್ನೋ ಕಾರಣಕ್ಕೋಸ್ಕರ ನಾನು ಅವ್ರ ಹತ್ರ ಏನು ಹೇಳಕ್ ಹೋಗಿಲ್ಲ. ಈ ತರ ಮನೆಯಲ್ಲಿ ನಡೀತಾ ಇದೆ ಅಂತಾನು ಇದುವರೆಗೂ ನಮ್ ತಂದೆ ಮನೆಗೆ ಗೊತ್ತೇ ಇಲ್ಲ. ನೋಡಮ್ಮ, ನಿನ್ನಂತ ಹುಡುಗಿಯಲ್ಲಿ ಸಣ್ಣ ಪುಟ್ಟ ವಿಚಾರ ಜಗಳ ಆಡ್ಕೊಂಡು ಗಂಡನ್ ಬಿಟ್ಟು ಹೋಗಿದಾಳಲ್ಲ, ಅವಳೆಲ್ಲಿ ಹೇಳು? ಈಗ ನೋಡಮ್ಮ, ಈಗ ನಮ್ಮ ಕಡೆಯಿಂದ ಯಾವ್ದೇ ತರ ಸಮಸ್ಯೆನೂ ಇಲ್ಲ. ಮಕ್ಳ ಜೀವನ ಹಾಳಾಗ್ಲಿ ಅಂತ ಯಾವ ತಂದೆ ತಾಯಿ ಇಷ್ಟಪಡಲ್ಲ. ಅವ್ರು ಚೆನ್ನಾಗಿರ್ಲಿ, ನಮ್ ಕಣ್ ಮುಂದೆ ನಾವು ಸಾಯ ಕಾಲದಲ್ಲಿ ಎಲ್ಲರೂ ಖುಷಿಯಾಗಿ ನಗ್ನಗ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಇರುತ್ತಮ್ಮ. ನಿಮ್ಗೆ ಪ್ರಾಣ ಬಿಡ್ತೀವಮ್ಮ. ಆದ್ರೆ ಇವ್ರು ಮಾಡೋ ಕೆಲಸದಿಂದ ನೋಡು, ಈಗ ನಾವು ಎಷ್ಟು ಯೋಚನೆ ಮಾಡ್ತಾ ಇದೀವಿ ಗೊತ್ತಾ? ನಮ್ಮ ಮನೆಯವ್ರಿಗೆ ಈಗಲೇ ನೀನೆ ಶುಗರ್ ಇದೆ. ಅವರು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡ್ಬೇಕು, ಇಲ್ಲ ಅಂತಂದ್ರೆ ಶುಗರ್ ಹೆಚ್ಚು ಕಮ್ಮಿ ಆಗುತ್ತೆ. ಅವ್ರಿಗೆ ಬಿಪಿನೂ ಇದೆ. ಮಾತ್ರೆಗಳು ತಗೋಬೇಕು, ಅದಕ್ಕೆಲ್ಲ ಟೈಮ್ ಸರಿಯಾಗಿ ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು. ಆದ್ರೆ ಅವರು ಹಿಂಗಾಯ್ತಲ್ಲ ಅಂತ ಪ್ರತಿದಿನ ಕೊರಗ್ತಾ ಇದಾರಮ್ಮ. ಇದನ್ನ ನಾನು ಕಣ್ಣಿಂದ ನೋಡಿ ನನ್ಗಂತೂ ಅಯ್ಯೋ ಯಾಕೆ ಬೇಕಾಗಿತ್ತು ಇಂಥ ಜೀವನ ಬಾಳಕ್ಕೇನಪ್ಪ ಭಗವಂತ ಬಿಟ್ಟಿದ್ಯಾ ನಮ್ಮನ್ನ, ಬೇಗ ಕರ್ಕೊಂಬಾರ್ದ ಅಂತ ಎಷ್ಟೋ ಸರಿ ಗೋಳಾಡಿದೀನಮ್ಮ. ಛೆ ಆಂಟಿ, ಹಾಗೆಲ್ಲ ಮಾತಾಡ್ಬೇಡಿ ಆಂಟಿ. ಸರಿ, ನಾವು ಮನೆಗೆ ಹೋಗಿ ಇದ್ರ ಬಗ್ಗೆ ಮಾತಾಡ್ತೀವಿ ಆಂಟಿ. ದೀಪಿ, ಇರಮ್ಮ, ಇನ್ನೇನು ನನ್ನ ಮಗ ಬಂದ್ಬಿಡ್ತಾನೆ, ಅವನ ಜೊತೆ ಮಾತಾಡ್ಕೊಂಡು ಹೋಗ್ರಂತೆ. ನೋಡಪ್ಪ, ಬಂದೇ ಬಿಟ್ಟ. ಬಾವಾ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಬಾವಾ. ಅದು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಸರಿ, ಇಲ್ಲಿ ಬೇಡ, ಬನ್ನಿ ಒಳಗಡೆ ಕುತ್ಕೊಂಡು ಮಾತಾಡೋಣ. ಅದು ನಾನು ಸ್ವಲ್ಪ ಅವ್ರನ್ನ ಒಳಗಡೆ ಕರ್ಕೊಂಡೋಗಿ ಸ್ವಲ್ಪ ಮಾತಾಡ್ಕೊಂಡ್ ಬರ್ತೀನಿ. ಸರಿ, ಆಯ್ತು, ಹೋಗಪ್ಪ, ಮಾತಾಡೋದು, ನಮ್ದೆಲ್ಲ ಅಭ್ಯಂತರ ಇಲ್ಲಪ್ಪ. ಹೋಗು, ಅದೇನಿದೆ ವಿಚಾರ ಅವ್ರ ಹತ್ರ ನೀಟಾಗಿ ಎಲ್ಲಾನು ಹೇಳು, ಏನಾಗುತ್ತೋ ನೋಡೋಣ. ಶಶಾಂಕ್, ಅದೇನ್ ವಿಷಯ ಹೇಳಿ. ಈಗ ತಪ್ಪು ಯಾರ್ದೇ ಆದ್ರೂ ತಪ್ಪೇನೇನೆ, ತಂಗಿ ಆದ್ರೇನೋ ಭಾವ ಆದ್ರೇನೋ, ನಾನು ನ್ಯಾಯದ ಪರನೇ ಮಾತಾಡೋದು. ಅದೇನ್ ವಿಷಯ ಅಂತ ನೀವು ಹೇಳಿದ್ರೆ ಮುಂದೆ ನಾವು ನಿರ್ಧಾರ ತಗೊಳ್ಳೋದಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಬಾಬಾ, ಈಗ ತಪ್ಪ್ಯಾರ್ದು ಸರಿಯಾರ್ದು ಅಂತ ನಿರ್ಧಾರ ಮಾಡೋದಕ್ಕೂ ಮುಂಚೆ ಒಂದು ಮಾನವೀಯತೆ ಅನ್ನೋದು ಇರುತ್ತೆ, ಅದ್ರ ಬಗ್ಗೆ ಮಾತಾಡೋಣ. ಈಗ ಯಾರೇ ಆಗ್ಲಿ ಒಂದ್ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಆ ಮನೆಯವ್ರನ್ನ ನಮ್ಮವ್ರು ಅಂತ ತಿಳ್ಕೊಂಡು ಅವ್ರಿಗೆ ಏನ್ ನೀವು ಕೂಲಿ ಹಾಳ್ತಾರ ಇಲ್ಲ ಜೀತದಾಳ್ತಾರ, ನೀನ್ ಜೀತ ಮಾಡು ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಪ್ರೀತಿಯಿಂದ ನಾಲ್ಕು ಒಳ್ಳೆ ಮಾತಾಡ್ಬೋದಲ್ವಾ? ನಿಮ್ ತಂಗಿ ನಮ್ಮ ಮನೆಗೆ ಮದ್ವೆ ಆಗಿ ಬಂದಾಗಿಂದನೂ ನಮ್ಮ ಅಪ್ಪ ಅಮ್ಮನ ಒಂದಿನಕ್ಕೂ ಚೆನ್ನಾಗಿ ಮಾತಾಡ್ಸಿದಾಳೆ ಅನ್ನೋ ತರನೇ ಇಲ್ಲ. ಈ ಮದ್ವೆ ಅರೇಂಜ್ ಮ್ಯಾರೇಜೇನೆ. ಈಗ ನಮ್ಮ ತಂದೆ ತಾಯಿ ಒಪ್ಪಿನೇನೆ ಮದ್ವೆ ಮಾಡಿಕೊಟ್ಟಿದ್ದು. ಆದ್ರೂ ಅವಳು ಯಾಕೆ ಆ ರೀತಿ ನಡ್ಕೊಂತಿದ್ದಾಳೆ ಅಂತ ಗೊತ್ತಿಲ್ಲ. ನೀವು ಅವಳಿಗೆ ಮದ್ವೆ ಮಾಡಕ್ ಮುಂಚೆ ಅವಳ ನಿರ್ಧಾರ ಕೇಳಿದ್ರ? ಏನಮ್ಮ ನಿನ್ಗೆ ಈ ಮದ್ವೆ ಇಷ್ಟ ಇದೆಯಾ, ನೀನ್ ಮದ್ವೆ ಮಾಡ್ಕೋತೀಯ ಅಂತ ಏನಾದ್ರು ವಿಚಾರಿಸಿದ್ರ? ಅದು ಅದು ಬಾವಾ, ಅದು ನೋಡಿ, ದಯವಿಟ್ಟು ಇರೋ ವಿಚಾರನ ಇದ್ದಾಗೆ ಹೇಳಿ. ನಾನು ಇದುವರೆಗೂ ನಾನು ನಿಮ್ಗೆ ಯಾವುದೇ ತರ ಕಾಲ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ, ಇಲ್ಲ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡಿಲ್ಲ, ಏನು ಮಾಡಿಲ್ಲ ನಾನು. ಏನಕ್ಕೆ ಅಂತ ಹೇಳಿದ್ರೆ ಮನುಷ್ಯನ್ಗೆ ತಾಳ್ಮೆ ಅನ್ನೋದು ತುಂಬಾ ಮುಖ್ಯ.
ಜೀವನದಲ್ಲಿ ತಾಳ್ಮೆಯಿಂದ ಇದ್ದೇನೆ ನಾವೆಲ್ಲಾನು ಸಾಧಿಸ್ಕೋಬೇಕು. ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ರೆ ಅನಾಹುತಗಳಾಗ್ಬಿಡುತ್ತೆ. ಅದಕ್ಕೆ ನಾನು ಯಾವುದೇ ತರ ತಲೆ ಕೆಡಿಸ್ಕೊಳ್ಳಿಲ್ಲ. ಇರ್ಲಿ, ಅವಳಿಗೆ ಬುದ್ಧಿ ಬರುತ್ತೆ, ಅವಳೇ ಸಮಾಧಾನ ಮಾಡ್ಕೊಂಡ್ ಬರ್ತಾಳೆ. ಅವ್ರ ಮನೆಯವರೇನೆ ನೀನು ಈ ತರ ಇದೆಯಮ್ಮ, ಈ ತರ ಬದಲಾಯಿಸ್ಕೊ ಅಂತ ಹೇಳಿ ತಿದ್ದಿ ಬುದ್ಧಿ ಹೇಳಿ ಅವಳನ್ನ ವಾಪಸ್ ಕಳಿಸ್ತಾರೆ ಅಂತ ನಾನು ವೆಯ್ಟ್ ಮಾಡಿದೆ. ಬಟ್ ಆದ್ರೆ ಇದು ಯಾಕೋ ತುಂಬಾ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಮದ್ವೆಗೆ ಮುಂಚೆ ನಾನು ಕೇಳಿದ್ದೆ, ನಿಮ್ಗೆ ಮದ್ವೆ ಇಷ್ಟ ಇದೆಯಾ ಅಂತ. ದೊಡ್ಡವ್ರು ಹೇಗೆ ಹೇಳ್ತಾರೆ ಹಾಗೆ ಅಂತ ಅವ್ರು ನನ್ನ ಹತ್ರ ಹೇಳಿದ್ರು. ಇಷ್ಟಾದ್ಮೇಲೆ ನಾನೇನ್ ಅನ್ಕೊಂಡೆ, ಅಯ್ಯೋ ಹುಡುಗಿಗೆ ಸ್ವಲ್ಪ ಸಂಕೋಚ ಇರ್ಬೋದು, ಅವ್ರ ಮನೆಯವರು ಹೇಗೆ ಹೇಳ್ತಾರೆ ಹಾಗೆ ಅಂತಂದ್ರೆ ಅವ್ರಿಗೂ ಮದ್ವೆ ಒಪ್ಪಿಗೆ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಮದ್ವೆ ಮಾಡ್ಕೊಂಡ್ಬಿಟ್ಟೆ. ಬಟ್ ಆದ್ರೆ ಆಮೇಲೆನೆ ನನಗೆ ಗೊತ್ತಾಗಿತ್ತು ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ ಅನ್ನೋದು. ಶಶಾಂಕ್, ಅದು ಅದು ಅವಳು ಯಾರೋ ಬೇರೆ ಹುಡುಗನ ಲವ್ ಮಾಡ್ತಾ ಇದ್ಲು. ಹುಡುಗ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾವೇ ಮನೆಯಲ್ಲಿ ಅವಳಿಗೆ ಬಲವಂತವಾಗಿ, ಅಂದ್ರೆ ಬಲವಂತ ಅಂತ ಅಂದ್ರೆ ಅವ್ನ್ ಸರಿ ಇಲ್ಲ, ಅವನ ಜೊತೆ ಮದ್ವೆ ಮಾಡ್ಕೋಬೇಡ ಅಂತ ಹೇಳಿ ನಿಮ್ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ದು. ನೋಡಿ, ನೀವು ಮಾಡೋ ಒಂದು ತಪ್ಪಿಂದ ಇವತ್ತು ನಾನು, ನನ್ನ ತಂದೆ ತಾಯಿ, ನನ್ನ ಮಗ, ಆ ಚಿಕ್ಕ ಮಗು, ಆ ಮಗು ಏನ್ ಮಾಡಿದೆ? ಆ ಮಗುಗೆ ಏನು ಅಂದ್ರೆ ಏನೂ ಗೊತ್ತಿಲ್ಲ. ಆ ಮಗುನು ಸಹ ಇವತ್ತು ತಾಯಿ ಕಳ್ಕೊಂಡಿದೆ. ಈಗ ಆಯ್ತು, ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇರುತ್ತಾ ಹೇಳಿ? ನಿಮ್ಮ ಮನೆಯಲ್ಲೂ ಏನಾದ್ರೂ ಒಂದು ಯೋಚನೆ ಬಂದೇ ಬರುತ್ತೆ ತಾನೆ, ಮಗಳು ಜೀವನ ಹೀಗಾಯ್ತಲ್ಲ ಅಂತ. ಅದಕ್ಕೆ ಹೇಳೋದು, ಮದ್ವೆ ಮಾಡ್ಬೇಕಾದ್ರೆ ಅವ್ರು ಒಪ್ಪಿಗೆ ತಗೊಂಡು ಮದ್ವೆ ಮಾಡ್ಬೇಕು. ಅದು ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ. ಈಗ ನೀವು ಮಾಡಿದ್ದು ಒಳ್ಳೇದಕ್ಕೆ ಇರ್ಬೋದು, ಅವ್ನ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಜೊತೆ ಮದ್ವೆ ಮಾಡಿದ್ದೀರಾ. ನನ್ನ ಅದ್ರ ಬಗ್ಗೆ ಏನು ಬೇಜಾರು ವ್ಯಕ್ತಪಡಿಸಲ್ಲ. ಯಾಕಂದ್ರೆ ಮಕ್ಳ ಜೀವನಕ್ಕೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ತಂದೆ ತಾಯಿಯಾಗಿದ್ದಾಗ. ಅವ್ನ್ ಯಾರೋ ಹುಡುಗ ಸರಿ ಇಲ್ಲ, ಅವ್ಳ ಜೀವನ ಹಾಳಾಗುತ್ತೆ ಅನ್ನೋ ಒಂದು ರೀಸನ್ ಇಂದ ನೀವು ನನ್ನ ಜೊತೆ ಮದ್ವೆ ಮಾಡಿರ್ಬೋದು. ಆದ್ರೆ ಮದ್ವೆ ಆದ್ಮೇಲೂ ಅವಳು ಇನ್ನೊಬ್ಬನ್ನ ಇಷ್ಟಪಡ್ತಾ ಇದ್ದೀನಿ, ನನಗೆ ನೀನ್ ಇಷ್ಟ ಇಲ್ಲ, ನನಗೆ ನಿನ್ ಜೊತೆ ಬಾಳೋದಿಕ್ ಇಷ್ಟ ಇಲ್ಲ, ನನಗೆ ಡೈವರ್ಸ್ ಕೊಡು, ನನ್ನ ಜೀವನ ನಾನು ನೋಡ್ಕೋತೀನಿ ಅಂತ ಹೇಳಿದಾಗ ನೀವೇನ್ ಮಾಡ್ತಿದ್ರಿ ಹೇಳಿ? ಶಶಾಂಕ್, ಏನಂತ ಮಾತಾಡ್ತಾ ಇದೀಯಾ? ಅದು ನಿಮ್ಗೆ ಈ ಮಾತು ಕೇಳೋದಿಕ್ ಬೇಜಾರಾಗ್ಬೋದು, ಆದ್ರೆ ಇರೋ ಸತ್ಯ ಅದೇನೇನೆ. ಅವಳಿಗೆ ನನ್ನ ಜೊತೆ ಬಾಳೋದಿಕ್ ಇಷ್ಟ ಇಲ್ಲ, ಅವಳು ಯಾರನ್ನ ಇಷ್ಟಪಟ್ಟಿದ್ಲೋ ಅವನ ಜೊತೆನಲ್ಲೇ ಇರ್ಬೇಕು ಅಂತ ಹೇಳಿ ನನ್ನ ಹತ್ರ ಡಿವೋರ್ಸ್ ಕೇಳಿದಾಳೆ. ಈಗ ನಾನು ಅವಳನ್ನ, ಈಗ ಜೀವನ ನಾನು ನಿನ್ ಜೊತೆ ಮಾಡಲ್ಲ, ನನಗೆ ನೀನ್ ಇಷ್ಟನೇ ಇಲ್ಲ ಅಂತ ಹೇಳಿದಾಗ ನಾನು ಏನೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಅವ್ರ ಜೀವನ ಅವರು ಜೀವಿಸೋದಿಕ್ಕೆ ಹಕ್ಕಿದೆ ಇವಾಗ. ಹಾಗಾಗಿ ನಾನು ಏನು ಮಾತಾಡಕ್ ಆಗ್ಲಿಲ್ಲ. ಸರಿ ಆಯ್ತಮ್ಮ, ನಿನ್ ನಿರ್ಧಾರ ಹೇಗಿದ್ಯೋ ಹಾಗೆ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ನಾನು ಡಿವೋರ್ಸ್ ಕೊಡೋದಿಕ್ಕೆ ಒಪ್ಕೊಂಡಿದ್ದೀನಿ. ಈ ವಿಚಾರ ಎಲ್ಲಾನು ನಮ್ಮ ಅಪ್ಪ ಅಮ್ಮ ಹತ್ರ ಹೇಳಿಲ್ಲ, ಯಾಕಂದ್ರೆ ಅವರು ತುಂಬಾ ಬೇಜಾರ್ ಮಾಡ್ಕೊಂತಾರೆ ಅನ್ನೋ ಕಾರಣಕ್ಕೆ ನಾನು ಏನೂ ಹೇಳಿಲ್ಲ. ಮದ್ವೆ ಆದಾಗಿಂದನೂ ಉಳಿದಿದೆ ಗೋಳೆ. ನಾನು ಏನ್ ಮಾಡ್ಲಿ ಹೇಳಿ? ಈಗಲೂ ನಿಮ್ಮನ್ನ ಸಪ್ರೇಟ್ ಆಗಿ ಕರ್ಕೊಂಡ್ಬಂದು ಈ ವಿಚಾರ ಹೇಳ್ಬೇಕು ಅನ್ನೋದೇನ್ ಇರ್ಲಿಲ್ಲ. ಆದ್ರೂ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಫ್ಯೂಚರ್ ಅಲ್ಲಿ ಏನಾದ್ರೂ ಇವರೇ ಸರಿ ಇಲ್ಲ, ಇವ್ರ ತಂದೆ ತಾಯಿ ಸರಿ ಇಲ್ಲ, ಇವ್ರ ಫ್ಯಾಮಿಲಿನಲ್ಲಿ ನನ್ನ ತಂಗಿಗೆ ಬಾಳ ಕೊಡ್ಲಿಲ್ಲ, ಅವಳಿಗೆ ಆ ತರ ಹಿಂಸೆ ಇತ್ತು, ಈ ತರ ಹಿಂಸೆ ಇತ್ತು, ಇದೆಲ್ಲ ಮಾತು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಗೆ ಇರೋ ವಿಚಾರನ ಇದ್ದಾಗೆ ಹೇಳ್ತಾ ಇದ್ದೀನಿ. ನೋಡಿ, ನಮ್ಮನೆಯಲ್ಲಿ ಯಾವುದೇ ತರ ಸಮಸ್ಯೆನೂ ಅವಳಿಗೆ ಇರ್ಲಿಲ್ಲ. ಆದ್ರೂ ಅವಳೇ ನನ್ಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಮುಂದುವರೆದು ಈ ಕೆಲಸ ಮಾಡಿದ್ದಾಳೆ. ಅಲ್ಲದೆ ನನ್ನ ಮಗ ಇನ್ನ ಚಿಕ್ಕವನು. ನೋಡಿ, ಈಗ ನನ್ಗೆ ಅವಳ ಮೇಲೆ ಯಾವ ಬೇಜಾರು ಇಲ್ಲ. ಏನೋ ತಪ್ಪಾಗಿರ್ಬೋದು, ತಿತ್ಕೊಂಡು ಹೋಗ್ತಾಳೆ ಅನ್ನೋದಿದ್ದೆ ನಾನು ಖಂಡಿತವಾಗ್ಲೂ ನನ್ನ ಮನೆಗೆ ಕರ್ಕೊಂತೀನಿ. ಯಾಕೆ ಅಂತಂದ್ರೆ ನನ್ನ ಮಗನ್ಗೆ ತಾಯಿಯಾಗಿರ್ಲಿ ಅವಳು. ನನಗೆ ಹೆಂಡತಿಯಾಗಿರೋದು ಬೇಡ, ಬಟ್ ನನ್ನ ಮಗನ್ಗೆ ತಾಯಿಯಾಗಿರ್ಲಿ. ನೋಡಿ, ಈ ವಿಚಾರನ ಅವಳ ಹತ್ರ ಮಾತಾಡಿ, ಅವಳು ಏನಾದ್ರೂ ಆಯ್ತು ಸರಿ, ನನ್ನ ಮಗನ್ ತಾಯಿಯಾಗಿ ನಾನು ಇರ್ತೀನಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಬರ್ಲಿ. ಶಶಾಂಕ್ ಅವರೇ, ನಿಜವಾಗ್ಲು ನಾನು ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ. ನಿಜವಾಗ್ಲೂ ಇವತ್ತು ನನ್ನ ದೃಷ್ಟಿನಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಆಗೋದ್ರಿ ನೀವು. ನಿಮ್ಮಂತವ್ರ ಜೊತೆ ಬಾಳೋದಿಕ್ಕೂ ಒಂದು ಅದೃಷ್ಟ ಅನ್ನೋದಿರ್ಬೇಕು ಅವಳಿಗೆ. ನಿಜವಾಗ್ಲು ನಿಮ್ಮಂತ ಹುಡುಗ ಅವಳಿಗೆ ಸಿಕ್ಕೋದಿಕ್ಕೆ ಅವಳು ನಿಜವಾಗ್ಲೂ ಅದೃಷ್ಟ ಮಾಡಿದ್ದಾಳೆ. ನೋಡಿ, ನೀವೇನು ಯೋಚನೆ ಮಾಡಬೇಡಿ. ನಾವು ಮನೆಗೆ ಹೋಗಿ ಅವಳ ಹತ್ರ ಮಾತಾಡ್ತೀವಿ. ಒಳ್ಳೇದು ಕೆಟ್ಟದ್ದು ಏನು ಅಂತ ಅವಳಿಗೆ ಅರ್ಥ ಮಾಡ್ಸೋದಕ್ಕೆ ಟ್ರೈ ಮಾಡ್ತೀವಿ. ಹಂಗೇನಾದ್ರೂ ಅವಳು ಬದಲಾದ್ರೆ ಖಂಡಿತವಾಗ್ಲೂ ಈ ಮನೆಗೆ ನಾವೇ ಕರ್ಕೊಂಬಂದ್ಬಿಡ್ತೀವಿ. ಹೌದು ಶಶಾಂಕ್, ದೀಪ್ತಿ ಹೇಳ್ತಿರೋದು ನಿಜಾನೇನೆ. ನಮ್ಗೆ ಇಷ್ಟೆಲ್ಲ ವಿಚಾರ ಗೊತ್ತಿರ್ಲಿಲ್ಲ. ಇದು ವಿಚಾರ ಎಲ್ಲ ನೀವು ಮೊದ್ಲೇ ನನ್ನ ಹತ್ರ ಹೇಳ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲಾನು ಸರಿ ಮಾಡ್ಬಿಡ್ತಿದ್ನ. ಸರಿ ಆಗ್ತಿತ್ತು ಅಂತ ಹೇಳೋದಕ್ಕಿಂತ ಸರಿ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೆ, ಅದಂತೂ ನಿಜ. ಆದ್ರೆ ನೀವೇ ಈ ವಿಚಾರನ ಸ್ವಲ್ಪ ನಿಧಾನಕ್ಕೆ ಹೇಳಿದ್ರಿ ಅಂತ ನನ್ಗನ್ನಿಸ್ತಾ ಇದೆ. ನೋಡಿ, ಈಗ ನಾನು ಹೇಳೋದು ಅನ್ನೋದಕ್ಕಿಂತ ಈಗ ನಿಮ್ ತಂಗಿ ನಿಮ್ ಮನೆಗೆ 3 ದಿನಕ್ಕೂ ಬಂದು ಕುತ್ಕೋತಿದ್ದಾಗ ನೀವೇ ಯೋಚನೆ ಮಾಡ್ಬೋದಿತ್ತು, ಏನಕ್ಕೆ ಇವಳು ಈ ತರ ಮಾಡ್ತಿದ್ದಾಳೆ, ಏನು ಎತ್ತ ಅಂತ ಸ್ವಲ್ಪ ವಿಚಾರಿಸಿದ್ರೆ ಅವಾಗ್ಲೇ ವಿಚಾರ ಗೊತ್ತಾಗ್ತಾ ಇತ್ತು. ನಾನೇ ಏನಕ್ಕೆ ಹೇಳಕ್ ಬರ್ಲಿಲ್ಲ ಅಂತಂದ್ರೆ, ಈಗ ನಾನ್ ನಿಮ್ಗೆ ಏನಾದ್ರು ಹೇಳೋದು, ನಿಮ್ಮ ಮನೆಯಲ್ಲೂ ಏನಾದ್ರು ಮಾತಾಡೋದು, ಅದಕ್ಕೆ ಬೇಜಾರ್ ಮಾಡ್ಕೊಂಡು ಅವ್ರ ಮನೆ ಬಿಟ್ಟು ಹೋಗೋದು, ಈ ತರ ಎಲ್ಲ ಆಗೋದ್ ಬೇಡ ಅಂತ ಹೇಳಿ ನಾನು ಸುಮ್ಮನಿದ್ದೆ. ಸರಿ ಶಶಾಂಕ್, ಆಯ್ತಂಗಿದೆ, ನಾವಿನ್ನ ಹೊರಡ್ತೀವಿ. ಅಯ್ಯೋ, ಹಾಗೆ ಹೋಗ್ತಾ ಇದೀರಲ್ಲ, ಗಂಡ ಹೆಂಡತಿ ಇಬ್ರು ಬಂದಿದ್ದೀರಾ. ರಾತ್ರಿ ಊಟ ಮಾಡ್ಕೊಂಡು ಹೋಗಿ, ಅಮ್ಮಂಗೆ ಹೇಳ್ತೀನಿ ಅಡಿಗೆ ಮಾಡೋದಕ್ಕೆ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಶಶಾಂಕ್, ನನ್ನ ಮಗಳು ಕೂಡ ಸ್ಕೂಲಿಂದ ಬಂದ್ಬಿಟ್ಟಿರ್ತಾಳೆ, ಹೊರಡ್ತೀವಿ. ಈ ವಿಚಾರ ಮಾತಾಡ್ಬೇಕು ಅನ್ನೋ ಕಾರಣಕ್ಕೇನೆ ಇಲ್ಲಿಗೆ ನಾವು ನಿಮ್ಮನ್ನ ಹುಡ್ಕೊಂಡ್ ಬಂದಿದ್ದು. ನೀವೇನು ತಪ್ಪು ತಿಳ್ಕೊಂಬೇಡಿ. ತಪ್ಪು ನಮ್ಮನೆ ಕಡೆಯಿಂದಾನೇ ಆಗಿದೆ. ಅದನ್ನ ಸರಿ ಮಾಡೋದಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸರಿ ಆಯ್ತು, ನಾವಿನ್ನು ಹೊರಡ್ತೀವಿ.
ಸರಿ